ಡಿಕೆ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕುರುಬ ಸಮುದಾಯ. ಈಗ ಕುರುಬ ಸಮಾಜಕ್ಕೆ ಕೇವಲ 2 ಸಚಿವ ಸ್ಥಾನನ ಅನ್ನುವಂಥ ಪ್ರಶ್ನೆ. ಡಿಕೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಕುರುಬ ಸಮುದಾಯದವರು. ಕುರುಬ ಸಮಾಜಕ್ಕೆ ಕೇವಲ 2 ಸಚಿವ ಸ್ಥಾನ ಸಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದೇನಾ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅನ್ನುವಂಥದ್ದು? ಇನ್ನು ಇದೇನಾ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟದಲ್ಲಿ ಕುರುಬರ ಪ್ರಾತಿನಿಧ್ಯಕ್ಕೆ ಕತ್ತರಿ ಹಾಕಲಾಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕುರುಬರಿಗೆ ಅನ್ಯಾಯ ಆಗಿದೆ. ಡಿಕೆ ಸರ್ಕಾರದ ವಿರುದ್ಧ ಈಗ ಕುರುಬ ಸಮುದಾಯದ ಗರ್ಜನೆ ಜೋರಾಗಿ ಕೇಳಿ ಬರ್ತಾ ಇದೆ. 2 ಸಚಿವ ಸ್ಥಾನ ಬೇಕೇ ಬೇಕು ಅಂತ ರಣ ಅಂತಿದ್ದಾರೆ. ಕುರುಬ ಸಮುದಾಯದಿಂದ ಇದೀಗ ಡಿಕೆ ಸರ್ಕಾರದಿಂದ ಈಗ ವಿರುದ್ಧವಾಗಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಕುರುಬ ಸಮಾಜಕ್ಕೆ ಕೇವಲ 2 ಸಚಿವ ಸ್ಥಾನ ಸಾಕೆ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಇದೇನಾ ಕಾಂಗ್ರೆಸ್ ಪಕ್ಷದ ಈ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ? ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಇದೇನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಚಿವ ಸಂಪುಟದಲ್ಲಿ ಕುರುಬರ ಪ್ರಾತಿನಿಧ್ಯಕ್ಕೆ ಕತ್ತರಿಯನ್ನ ಹಾಕಲಾಗ್ತಾ ಇದೆ ಅಂತ ಕೂಡ ಹೇಳಿಕೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಸಂಪುಟದಲ್ಲಿ ಕುರುಬರಿಗೆ ಅನ್ಯಾಯವನ್ನ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ ಕುರುಬ ಸಮುದಾಯದ ಗರ್ಜನೆ. 2 ಸಚಿವ ಸ್ಥಾನ ಬೇಕೇ ಬೇಕು, ಸಚಿವ ಸ್ಥಾನ 2 ಕೊಡಿ ಅಂತ ರಣ ಅಂತಿದ್ದಾರೆ, ಕಿಡಿಕಾರ್ತಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ ಈಗ ಕುರುಬ ಸಮುದಾಯದವರು ಸಿಡಿದೆದ್ದಿರುವಂತದ್ದು. ಕುರುಬ ಸಮಾಜಕ್ಕೆ ಕೇವಲ 2 ಸಚಿವ ಸ್ಥಾನ ಸಾಕಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೇನಾ ಹಾಗಿದ್ರೆ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ? ಇದೇನಾ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸಂಪುಟದಲ್ಲಿ ಕುರುಬರಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕಾಗಿತ್ತು. ಆ ಒಂದು ಪ್ರಾತಿನಿಧ್ಯಕ್ಕೆ ಕತ್ರಿಯನ್ನ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಜೊತೆಗೆ ಸಂಪುಟದಲ್ಲಿ ಕುರುಬರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಡಿಕೆ ಸರ್ಕಾರದ ವಿರುದ್ಧ ಈಗ ಕುರುಬ ಸಮುದಾಯದ ಗರ್ಜನೆ. 2 ಸ್ಥಾನ ಕೊಟ್ರು ಕೈ ತೊಳ್ಕೊಂಡ್ರ? ಡಿಕೆ ಸಂಪುಟದ ವಿರುದ್ಧ ಕುರುಬರ ಆಕ್ರೋಶ ಈಗ ಭುಗಿಲೆದ್ದ ಇದೆ. ಸಂಪುಟದಲ್ಲಿ ಕುರುಬರ ಕೋಟ ಹೆಚ್ಚಳಕ್ಕೆ ಕೂಗು ಈಗ ಕೇಳಿ ಬರ್ತಾ ಇದೆ. 2 ಸಾಲದ್ದು, ನಮಗೆ 2 ಸ್ಥಾನ ಬೇಕು, ಒಟ್ನಲ್ಲಿ 4 ಸ್ಥಾನ ಬೇಕು ಅನ್ನುವಂಥದ್ದು. ಸಂಪುಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಕುರುಬರ ಸಮರ ಈಗ ಕೇಳಿ ಬರ್ತಾ ಇದೆ, ಜೋರಾಗ್ತಾ ಇದೆ. ಕರ್ನಾಟಕ ಪ್ರದೇಶ ಕುರುಬ ಸಂಘದಿಂದ ಆಗ್ರಹ ಮಾಡಲಾಗ್ತಾ ಇದೆ. ಕೈ ಸಂಘಟನೆ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ನಾವು ನಿರ್ವಹಿಸಿದ್ದೇವೆ. ಬಹುತೇಕ ಜಿಲ್ಲೆಗಳಲ್ಲಿ ಕುರುಬರೇ ನಿರ್ಣಾಯಕರಾಗಿದ್ದಾರೆ. ನಿರ್ಣಾಯಕ ಪಾತ್ರ ವಹಿಸಿದವರಿಗಷ್ಟೇ ಕೇವಲ 2 ಸ್ಥಾನನ ಅನ್ನುವಂತಹ ಪ್ರಶ್ನೆ ಈಗ. ಕೂಡಲೇ ಕುರುಬರಿಗೆ 2 ಸಚಿವ ಸ್ಥಾನ ನೀಡಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ರಾಜ್ಯದ ಅತಿ ದೊಡ್ಡ ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಕುರುಬರ ಒಂದು ಸಂಘದಿಂದ, ರಾಜ್ಯ ಕುರುಬ ಸಂಘದಿಂದ ಡಿಕೆ ಸರ್ಕಾರಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಸ್ಥಾನ ಕೊಟ್ಟು ಕೈ ತುಳಿದುಕೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ. ಡಿಕೆ ಸಂಪುಟದ ವಿರುದ್ಧ ಕುರುಬರ ಆಕ್ರೋಶ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. 2 ಸಾಲದ್ದು, ನಮಗೆ 2 ಸ್ಥಾನವನ್ನ ಕೊಡಬೇಕು. ಸಂಪುಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಕುರುಬರ ಸಮರ ಈಗ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ಈ ಒಂದು ಆಗ್ರಹ ಕೇಳಿ ಬಂದಿರುವಂತದ್ದು. ಜೊತೆಗೆ ನೋಡಿ, ಪಕ್ಷ ಸಂಘಟನೆಯಲ್ಲಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ನಾವು ಮಾಡಿದ್ದೇವೆ ಅಂತ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು.